ಬಂತಾ? ಹಾಂ ಹಾಂ ಹಾಂ, ಇಲ್ಲಿ ಬರ್ತೈತೆ ಮತ್ತೆ. ನೀರು ಕೊಡಕ್ಕ ಅಕ್ಕ, ನೀರು ಕೊಡಕ್ಕ ಕೊಡಿ. ಅದೇ ಒಳಗೆ ಹಾಕ್ಬೇಕು, ಒಳಗೆ ಹಾಕ್ಬೇಕು, ಒಳಗೆ ಹಾಕ್ಬೇಕು. ಅದು ಪೂರ್ತಿ ಸುಟ್ಟೋಯ್ತು ನನ್ನ. ಬೆಂಕಿ ತೆಗಿಯಂಗಿಲ್ಲ, ಏನು ತೆಗಿತೀರ? ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಬಸ್ಸಿಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ನೆಟ್ಟೆಕೆರೆಹಳ್ಳಿ ಬಳಿ ಈ ಘಟನೆ ಸಂಭವಿಸಿದೆ. ಚಿಕ್ಕಮಗಳೂರು ವಿಭಾಗಕ್ಕೆ ಸೇರಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಗ್ರಾಮಾಂತರ ಸಾರಿಗೆ ಬಸ್ ಚಿಕ್ಕಮಗಳೂರಿನಿಂದ ನೆಟ್ಟೆಕೆರೆಹಳ್ಳಿಗೆ ತೆರಳುತ್ತಿದ್ದ ವೇಳೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬಸ್ಸಿಗೆ ಬೆಂಕಿ ತಗುಲುವುದನ್ನು ಕಂಡು ಪ್ರಯಾಣಿಕರು ಗಾಬರಿಯಿಂದ ಬಸ್ಸಿನಿಂದ ಇಳಿದು ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಹೊತ್ತೂರಿತೈತೆ ಹೋಗಲ್ವಾ ಅಂತ ಕೇಳ್ತಿರಲ್ರಿ ಯಜಮಾನ್ರೆ. ಅದು ಸ್ಟಾರ್ಟ್ ಆಗುತ್ತೋ ಇಲ್ಲ ನೋಡ್ಬೇಕು ಇನ್ನುವೆ. ನೆಟ್ಟೆಕೆರೆಹಳ್ಳಿ ಗ್ರಾಮಸ್ಥರು ಬಕೆಟ್ಗಳಲ್ಲಿ ನೀರು ತುಂಬಿ ಬೆಂಕಿ ಆರಿಸಲು ಪ್ರಯತ್ನಿಸಿದಾಗ ನಿನ್ನೆ ನಡೆದ ಬೆಂಕಿ ಅನಾಹುತದ ಬಳಿಕವೂ ಕೆಎಸ್ಆರ್ಟಿಸಿ ಎಚ್ಚೆತ್ತುಕೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ಸುಗಳ ಸಮರ್ಪಕ ನಿರ್ವಹಣೆಯ ಕೊರತೆಯಿಂದ ಇಂತಹ ಅವಘಡಗಳು ದಿನೇ ದಿನೇ ಹೆಚ್ಚುತ್ತಿರುವುದಾಗಿ ಆರೋಪಿಸಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಸುಗಳಿಂದ ಪ್ರಯಾಣಿಕರು ನಿರಂತರವಾಗಿ ತೊಂದರೆ ಅನುಭವಿಸುತ್ತಿದ್ದು, ಇದೇ ಸ್ಥಿತಿ ಮುಂದುವರೆದರೆ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ರೋಡಲ್ಲಿ ಎಷ್ಟು ನೀರು ಹಾಕಿದೆ ನೋಡ್ರಿ. ಫೋಟೋ ತಗೊಳ. ಸಮಾಧಾನ ಹೋಗಕ್ಕೆ ಯಾರು ಪ್ಯಾಸೆಂಜರ್ಗೆಲ್ಲ ಹೋಗಕ್ಕೆ. ಅಲ್ಲ ಸದ್ಯ ಇಲ್ಲಿ ನೀರು ಸಿಗ್ತಲ್ಲ, ನೀರು ಸಿಗೋದು ಪುಣ್ಯ. ಇಲ್ಲಾಂದ್ರೆ ಈಗ ಮಾಡಿ ಎಲ್ಲ ಸಿಡಿ ಹಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.